ರಿಯಾ ಮೇಡಮ್ ಮೇಡಮ್ ಬಿಲ್ಲಿಂಗ್ ಎಲ್ಲ ಮಾಡಾಯ್ತು. ನೀವೊಂದ್ಸರಿ ಚೆಕ್ ಮಾಡಿ. ಮೊದಲೇ ನನ್ನ ಮ್ಯಾಥ್ಸು ಗೊತ್ತಲ್ಲ, ಸಿಕ್ಕಾಪಟ್ಟಿ ಸ್ಟ್ರಾಂಗು. ಅದಕ್ಕೆ ನೀವೊಂದ್ಸರಿ ಪ್ಲೀಸ್ ಕಣ್ಣಾಡಿಸ್ಬಿಡಿ. ಅಯ್ಯೋ, ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಿಲ್ಲಿಂಗ್ ಮಾಡೇ ಇಲ್ವಲ್ಲ. ವಿವೇಕಣ್ಣಂಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋದೀಗ? ಅಯ್ಯೋ, ರಿಯಾ ತಗೊಂಡಿರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ ಬಿಲ್ಲು ಆಗೇ ಇಲ್ವಲ್ಲ. ಅಂದ್ರೆ ಏನ್ ವಿಷಯ ಇರ್ಬೋದು? ಯಾಕೋ ಏನೋ ಸರಿ ಇಲ್ಲ ಅನಿಸ್ತಿದೆಯಲ್ಲ. ಎಂಟನೇ ಮನೆಯಲ್ಲಿ ಕುಜ, 11ರಲ್ಲಿ ಶನಿ. ಉಚ್ಚ ಸ್ಥಾನದಲ್ಲಿರುವ ರಾಹು ಸೀಟ್ ಸಿಗದೆ ಇರೋ ಪ್ಯಾಸೆಂಜರ್ ತರ ಕೆಳಗೆ ಬಿದ್ದಿದ್ದಾನೆ. ಅಂದ್ರೆ ನೀಚ ಸ್ಥಾನಕ್ಕೆ ಇಳಿದಿದ್ದಾನೆ. ಎಲ್ಲ ಕೂಡಿ ಗುಣಿಸಿ ಕಳೆದು ಭಾಗಿಸಿ ನೋಡಿದ್ರೆ ಸದ್ಯಕ್ಕೆ ಗುರುಬಲ ಗೋಚರಿಸ್ತಾ ಇಲ್ಲ. ಈ ಜಾತಕದ ಪ್ರಕಾರ ಗಂಡಿನ ತಂದೆಯ ಜೀವಕ್ಕೆ ಘೋರವಾದ ಗಂಡಾಂತರ ಇದೆ. ಅಂತದ್ದೇನಾಗಿದೆ ಗುರುಗಳೇ? ಸ್ವಲ್ಪ ಬಿಡಿಸಿ ಹೇಳಿ. ಮನುಷ್ಯ ಅಂದಮೇಲೆ ಹುಟ್ಟು ಸಾವನ್ನ ಯಾರು ತಪ್ಸಕ್ಕಾಗೋದಿಲ್ಲ. ಈ ಜಾತಕದ ಪ್ರಕಾರ ರಮೇಶ್ ವಸಿಷ್ಠ ಅವರ ಪ್ರಾಣಕ್ಕೆ ದೊಡ್ಡ ಗಂಡಾಂತರ ಕಾದಿದೆ. ಈ ಜಾತಕ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟ, ಇವರು ಇಲ್ಲಿ ತನಕ ನಾನು ಹೇಳಿದ್ದೇ ಆಗಬೇಕು ಅಂತ ಸರ್ವಾಧಿಕಾರಿ ತರ ಬಾಳಿದ್ದಾರೆ. ನಿಮ್ಮ ಮಾತು 100% ಸತ್ಯ ಗುರುಗಳೇ. ಸುಮತಿ, ಏನಿದೆಲ್ಲ? ನನ್ನೇ ಸರ್ವಾಧಿಕಾರಿ ಅಂತ ಇದ್ದಾರೆ. ಇರೋ ವಿಷಯನಲ್ವಾ ಬಾವ ಇವರು ಹೇಳ್ತಾ ಇರೋದು? ಗುರುಗಳೇ, ನೀವು ಮುಂದುವರಿಸಿ. ಆದ್ರೆ ಇನ್ನು ಮುಂದೆ ಇವ್ರ ದರ್ಪ ನಡೆಯೋದಿಲ್ಲ. ನನ್ನ ಮನೇಲೆ ನನ್ನ ಮುಂದೆ ಕೂತು ನನಗೆ ದರ್ಪ ಅಂತ ಇದ್ದೀರಾ? ಇದೆ ಇದೆ ಇವೆಲ್ಲ ರಾಹುವಿನ ಕಾಟ. ಈ ಆಟಕ್ಕೆ ಒಂದು ಕೊನೆ ಅಂತ ಇರ್ಲೇಬೇಕಲ್ಲ. ಇನ್ನು ಮೇಲೆ ನೀವು ಅಂದುಕೊಂಡಿರೋ ಹಾಗೆ ಏನು ನಡೆಯೋದಿಲ್ಲ. ನಿಮ್ಮನ್ನ ನೋಡ್ತಿದ್ರೆ ಎಲ್ಲೋ ನೋಡ್ದಂಗ ಅನ್ಸ್ತಿದ್ಯಲ್ಲ. ನಿಮ್ ವಾಯ್ಸು, ನಿಮ್ ಕಣ್ಣು. ಅದಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡೋ ನಿಮ್ಮ ಗ್ರಹಚಾರ ನನ್ನ ಕೈಯಲ್ಲಿ ಅನ್ನೋ ಪ್ರೋಗ್ರಾಮ್ಗೆ ಕೋಟಿಗಟ್ಟಲೆ ವ್ಯೂಸ್ ಇದೆ. ಅಲ್ಲಿ ನೀವು ನನ್ನ ನೋಡಿರ್ತೀರ. ಚಿಕ್ಕತ್ತೆ, ಮನೇಲಿ ಮುಂದಾಗೋ ಶುಭ ಕಾರ್ಯದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು. ಗುರುಗಳೇ, ನೀವು ಮುಂದುವರಿಸಿ. ರಮೇಶ್ ಅವರ ಸುಪುತ್ರ ಅವರ ಮದುವೆ ಇರೋದ್ರಿಂದ ಬಹಳ ಗಂಭೀರವಾಗಿ ನಾನು ಹೇಳೋದನ್ನ ನೀವು ಮಾಡಬೇಕಾಗತ್ತೆ. ಇಲ್ಲದೆ ಇದ್ರೆ ತಂದೆ ದೋಷದಿಂದಾಗಿ ಮಗನ ಮದುವೆಗೂ ವಿಘ್ನ ಬರಬಹುದು. ಮುಂದಿನ 48 ದಿನಗಳು ಅಂದರೆ 1 ಮಂಡಲದ ಅವಧಿಗೆ ದಿನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿ ಉರುಳು ಸೇವೆಯನ್ನ ಮಾಡಬೇಕು. ದೇವಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕು. ಈ ಕಾರ್ಯವನ್ನ ಅವರ ಮಗನೇ ಬೆಳಿಗ್ಗೆ 6ರಿಂದ 7 ಗಂಟೆಯ ಒಳಗೆ ಮಾಡಬೇಕು. ನನಗಿದೆಲ್ಲ ಮಾಡಕ್ ಹೇಳ್ಬಿಡಿ. ಏನಿದೆಲ್ಲ ಮೂಢನಂಬಿಕೆ? ಸೋ ಪ್ಯಾಥೆಟಿಕ್. ಅದೇನು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಮಾಡಬೇಕು? ಬೇರೆ ಟೈಮಲ್ಲಿ ಮಾಡಿದ್ರೆ ಆಗೋದಿಲ್ವಾ? ಆವಾಗ ತಾನೇ ಕಾರ್ ಓಡಿಸೋ ಸಮಯ ಶುರುವಾಗೋದು.
ಕಾರ್ ಓಡಿಸೋದಾ? ಏನ್ ಹಾಗಂದ್ರೆ? ಅಯ್ಯೋ ಅಜ್ಞಾನಿಗಳೇ, ಅಂದ್ರೆ ಸೂರ್ಯದೇವರು ಬೆಳಿಗ್ಗೆ 6 ಗಂಟೆಗೆ ತನ್ನ ಕಾರು ಅಂದ್ರೆ ಸಪ್ತ ಸ್ವಾಗಳಿರುವ ದಿವ್ಯ ರಥದಲ್ಲಿ ಕೂತು ಲೋಕ ಸಂಚಾರಕ್ಕೆ ಹೊರಡುವ ಸಮಯ. ಆ ಹೊತ್ತಲ್ಲಿ ಉರುಳು ಸೇವೆ ಮಾಡಿದ್ರೆ ಗ್ರಹಗಳು ಇಂಜಿನ್ ಕೂಲಾಗಿ ಶುಭ ಫಲವನ್ನ ಕೊಡೋದು. ಐ ಮೀನ್ ಪ್ರಾಣ ಕಂಟಕ ಕೊನೆ ಆಗುತ್ತೆ. ಸಂಜು, ಯಾಕೋ ಹಠ ಮಾಡ್ತಿದ್ಯಾ? ನಿಮ್ ಡ್ಯಾಡ್ ಪ್ರಾಣಕ್ಕೆ ಕಂಟಕ ಇದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಡೋಂಟ್ ಡ್ರ್ಯಾಗ್ ಮೀ ಇಂಟು ದಿಸ್ ಮೆಸ್. ನಾನ್ಸೆನ್ಸ್. ಸಂಜು, ಸಂಜು ಲಿಸನ್ ಟು ಮೀ. ಹೋಗೇ ಬಿಟ್ಟ. ಗುರುಗಳೇ, ಇವಾಗ ಏನ್ ಮಾಡೋದು? ಚಿಂತೆ ಬೇಡ, ನನ್ನ ಹತ್ರ ಇನ್ನೊಂದು ಬ್ರಹ್ಮಾಸ್ತ್ರ ಇದೆ. ಗಂಡನ ಪ್ರಾಣಕ್ಕೆ ಹೆಂಡತಿಯೇ ಶ್ರೀರಕ್ಷೆ. ಕೈ ಹಿಡಿದಿರುವಂತಹ ಧರ್ಮಪತ್ನಿ ಈ ವ್ರತವನ್ನ ಮಾಡಬಹುದು. 48 ದಿನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿಕೊಂಡು ಬರಲಿ, ಎಲ್ಲ ಒಳ್ಳೇದಾಗುತ್ತೆ. ಮಾಲ್ತಿ ಅಕ್ಕ, ಭಾವನ ನೀವೇ ಕಾಪಾಡ್ಬೇಕು.